ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ನಿನ್ನೆ ದಿವಸ ಹೋದ ಕ್ಲಾಸಿನಲ್ಲಿ ಚುನಾವಣೆ ಮತ್ತು ಭಾರತದ ಪಕ್ಷ ಪದ್ಧತಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹೋದ ಕ್ಲಾಸಿನಲ್ಲಿ ಚುನಾವಣೆ ಎಂದರೇನು, ಚುನಾವಣೆಯ ಅರ್ಥ, ಚುನಾವಣೆಯ ಮಹತ್ವವನ್ನು ಕುರಿತು ಅಧ್ಯಯನ ಮಾಡಿದ್ವಿ ಮತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಪರೀಕ್ಷಾ ದೃಷ್ಟಿಯಿಂದ ಪ್ರತ್ಯಕ್ಷ ಚುನಾವಣೆಯ ಕುರಿತು ಚುನಾವಣೆ ಪ್ರಕಾರಗಳನ್ನು ಕುರಿತು ಚರ್ಚೆ ಮಾಡೋಣ. ಅದರ ಬಗ್ಗೆ ಉಪನ್ಯಾಸ ಅಥವಾ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಚುನಾವಣೆ ಪ್ರಕಾರಗಳಲ್ಲಿ ಅಂದಾಗ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ಅಂತೇಳಿ ನಾವು ಅತಿ ಹೆಚ್ಚು ಉಪಯುಕ್ತಕಾರಿಯಾಗಿ ಪರೀಕ್ಷಾ ದೃಷ್ಟಿಯಿಂದ ತಿಳ್ಕೊಳ್ಬೇಕಾಗ್ತದೆ. ಈ ಎರಡು ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆಗಳು ಪರೀಕ್ಷಾ ದೃಷ್ಟಿಯಿಂದ ಅತಿ ಹೆಚ್ಚು ಮಹತ್ವಪೂರ್ಣವಾಗಿವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ಒಂದು ದೃಷ್ಟಿಯಿಂದ ನೋಡಿದಾಗ, ಆ ಒಂದು ದೃಷ್ಟಿಯಿಂದ ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಚುನಾವಣೆಯ ಪ್ರಕಾರಗಳಲ್ಲಿ ಅಥವಾ ಚುನಾವಣೆಯ ವಿಧಗಳಲ್ಲಿ ಅಥವಾ ಚುನಾವಣೆ ಬಗೆಗಳು ನಿಮಗೆ ಪ್ರಶ್ನೆ ಕೇಳ್ತಾರೆ. ಚುನಾವಣೆಯ ಪ್ರಕಾರಗಳು ಅಥವಾ ಚುನಾವಣೆಯ ವಿಧಗಳು ಕುರಿತು ಚರ್ಚೆ ಮಾಡಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ನೋಡಿದಾಗ, ಆ ಒಂದು ದೃಷ್ಟಿಯಿಂದ ತಿಳಿದುಕೊಂಡಾಗ ವಿದ್ಯಾರ್ಥಿಗಳೇ, ಇವತ್ತು ನಾವು ಚುನಾವಣೆ ಪ್ರಕಾರಗಳಲ್ಲಿ ಪ್ರತ್ಯಕ್ಷ ಚುನಾವಣೆ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರತ್ಯಕ್ಷ ಚುನಾವಣೆ, ಇಲ್ಲಿ ಪ್ರತ್ಯಕ್ಷ ಚುನಾವಣೆ ಅಂದರೆ ನಾನು ಇಲ್ಲಿ ಹೇಳಿದ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿ ಪ್ರತ್ಯಕ್ಷ ಚುನಾವಣೆ. ಅಂದರೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ, ಯಾವುದೇ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿ ಪ್ರತ್ಯಕ್ಷ ಚುನಾವಣೆ. ನೋಡಿ ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಂಡಾಗ, ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಾಗ, ನಾವು ಹೋದ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ವಿ. ಏನು 18 ವರ್ಷ ವಯಸ್ಸಾದ ಯಾವುದೇ ಜಾತಿ ಮತ ಭೇದ ಭಾವ ತಾರತಮ್ಯವಿಲ್ಲದೆ ಒಂದು ರಾಷ್ಟ್ರದ ಚುನಾವಣೆಯಲ್ಲಿ ವಯಸ್ಕ ಮತದಾರರು ತಾವೇ ಮತಗಟ್ಟೆಗೆ ಹೋಗಿ ರಹಸ್ಯ ಮತದಾನದ ಮೂಲಕ ತಮಗೆ ಬೇಕಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳುವುದು ಇದು ಪ್ರತ್ಯಕ್ಷ ಚುನಾವಣೆ ಅಂತ ಕರೀತಾರೆ. ಇವತ್ತು ನಾವು ಸಾಮಾನ್ಯವಾಗಿ ನಾವು ನೋಡಿದಾಗ, ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ, ಅದನ್ನು ಅರ್ಥೈಸ್ಕೊಂಡು ನೋಡಲಿಕ್ಕೆ ಪ್ರಯತ್ನ ಪಟ್ಟಾಗ, ಇವತ್ತು ನಾವು 18 ವರ್ಷ ಆದಂಥ ಯಾವುದೇ ಸ್ತ್ರೀ ಪುರುಷರು ತಮಗೆ ಸರಿಕಂಡ ಮತದಾರರನ್ನ, ತಮಗೆ ಸರಿಕಂಡ ಅಭ್ಯರ್ಥಿಗಳಿಗೆ ಮತ ಹಾಕಿ ಒಂದು ಸುಭದ್ರ ಸರ್ಕಾರವನ್ನು ರಚಿಸಲಿಕ್ಕೆ ಕಾರಣರಾಗ್ತಾರೆ. ಯಾಕಂದರೆ ಇವೊಂದು ಸುಭದ್ರ ಸರ್ಕಾರ ಆಗಬೇಕು. ಸುಭದ್ರ ಸರ್ಕಾರ ಆಗಬೇಕಾದ್ರೆ, ಸುಭದ್ರ ಸರ್ಕಾರ ರಚನೆ ಆಗಬೇಕಾದ್ರೆ ಅಲ್ಲಿ ಉತ್ತಮವಾದ ವ್ಯವಸ್ಥೆ ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಚೆನ್ನಾಗಿರಬೇಕಾದ್ರೆ, ಇವತ್ತು ಜಗತ್ತಿನಲ್ಲಿ ಭಾರತ ದೇಶ ಪ್ರಜಾಪ್ರಭುತ್ವ ದೊಡ್ಡ ರಾಷ್ಟ್ರ. ಇವತ್ತು ಅಮೆರಿಕ ಪ್ರಜಾಪ್ರಭುತ್ವ ದೊಡ್ಡ ರಾಷ್ಟ್ರ ಕರಿತಿದ್ವಿ. ಇವತ್ತಿನ ದಿನಮಾನಗಳಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದಪ್ಪ ಜಗತ್ತಿನಲ್ಲಿ ಏನಾದ್ರು ಕಂಡುಕೊಳ್ತದೆ ಅಂದರೆ ಭಾರತ. ನೋಡಿ, ಅದಕ್ಕಾಗಿ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳು ತಮಗೆ ಬೇಕಾದ ಅಭ್ಯರ್ಥಿಯನ್ನ ರಹಸ್ಯ ಮತದಾನದ ಮೂಲಕ ಮತಗಟ್ಟೆಗೆ ಹೋಗಿ ಚುನಾಯಿಸುವ ಪದ್ಧತಿ. ಮತಗಟ್ಟೆಗೆ ಹೋಗಿ ಅಲ್ಲಿ ಯಾವುದೇ ವ್ಯಕ್ತಿಯ ಒತ್ತಡವಿಲ್ಲ, ಯಾವುದೇ ವ್ಯಕ್ತಿಯ ಆಸೆ ಇಲ್ಲ. ಸ್ವತಂತ್ರವಾಗಿ ಮತ ಚಲಾಯಿಸಬೇಕು, ಸ್ವತಂತ್ರವಾಗಿ ಮತ ಚಲಾಯಿಸುವ ಒಂದು ವ್ಯವಸ್ಥೆ ಇದೆಯಲ್ಲ, ನಾವು ಪ್ರತ್ಯಕ್ಷ ಚುನಾವಣೆ ಅಂತ ಕರೀತೇವೆ. ಇದು ನಂತರ ಈ ಮುಂದೆ ನಾವು ನೋಡಿದಾಗ, ಮುಂದೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ವಿದ್ಯಾರ್ಥಿಗಳೇ, ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಪರೀಕ್ಷಾ ದೃಷ್ಟಿಯಿಂದ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ಕರೀತಾರೆ. ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು ನಿಮ್ಮ ಪುಸ್ತಕದಲ್ಲಿ ಕೇವಲ 5 ಇದೆ. 5 ಲಕ್ಷಣಗಳು, 5 ಮಾರ್ಕ್. ಆದರೆ ಕೆಲವೊಂದು ಹಿತದೃಷ್ಟಿಯಿಂದ
ಇಲ್ಲಿ 8 ಲಕ್ಷಣಗಳನ್ನು ನಾನು ವೈಯಕ್ತಿಕವಾಗಿ ಒಂದು ಮಗುವನ್ನು ಸೇರಿಸಿದ್ದೇನೆ. ಇಲ್ಲಿ ಮೊದಲನೇದಾಗಿ ನಾವು ನೋಡಿದಾಗ ಪ್ರಜಾಪ್ರಭುತ್ವದ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳಲ್ಲಿ ಮೊದಲನೇದಾಗಿ ನೋಡಿದಾಗ ಏನಿದೆ, ಹೆಚ್ಚು ಪ್ರಜಾಸತ್ತಾತ್ಮಕವಾದುದು. ನೋಡಿ, ನಾನು ನಿನ್ನೆ ಒಂದು ಡೆಫಿನೇಷನ್ ಹೇಳಿದೆ. ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ, ಪ್ರಜೆಗಳೇ ಆಳಲ್ಪಡ್ತಕ್ಕಂಥ ಸರ್ಕಾರದ ವ್ಯವಸ್ಥೆಯನ್ನ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಂತ ಕರಿತೀವಿ ಅಂತ ನಾವು ನಿನ್ನೆ ಹೇಳಿದ್ವಿ. ಅವಾಗ ನಾವು ತಿಳಿದುಕೊಂಡಾಗ, ಅರ್ಥ ಮಾಡಿಕೊಂಡಾಗ, ವ್ಯವಸ್ಥಿತವಾದ ರೀತಿಯಲ್ಲಿ ಬಳಸಿಕೊಂಡಾಗ ಪ್ರಜ್ಞಾವಂತ ಪ್ರಜೆಗಳು, ನಾವು ತಿಳ್ಕೊಳ್ಳೋದು ಪ್ರಜ್ಞಾವಂತ ಪ್ರಜೆಗಳು ಮತದಾನ ಮಾಡುವ ಮೂಲಕ ಉತ್ತಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾಂದಿಯಾಗ್ತದ ಪ್ರತ್ಯಕ್ಷ ಚುನಾವಣೆ. ತಮ್ಮ ಅಭ್ಯರ್ಥಿಗಳ ತಾವೇ ನೋಡ್ತಾರೆ, ತಮ್ಮ ಅಭ್ಯರ್ಥಿಗಳ ಅರ್ಹತೆ, ಗುಣ, ಶೈಕ್ಷಣಿಕ ಹಿನ್ನೆಲೆ ಇವೆಲ್ಲವುಗಳನ್ನು ನೋಡ್ತಾರೆ ಮತದಾರರು. ಅವೆಲ್ಲವನ್ನು ತಿಳಿದುಕೊಂಡ ನಂತರ ಮತದಾರರು ತಮಗೆ ಬೇಕಾದ ಅಭ್ಯರ್ಥಿಗೆ ಮತದಾನವನ್ನು ಹಾಕ್ತಾರೆ, ಮತವನ್ನು ಚಲಾಯಿಸ್ತಾರೆ. ಅದಕ್ಕೆ ಇದೊಂದು ಒಳ್ಳೆಯ ಉತ್ತಮ ಪ್ರಜಾಸತ್ತಾತ್ಮಕ, ಪ್ರಜೆಗಳು ಎಲ್ಲಿ ಅಧಿಕಾರ ಮಾಡಿರ್ತಾರೋ ಅಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ, ಪ್ರಜಾಪ್ರಭುತ್ವ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅನುಕೂಲಕರವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ಎರಡನೇದಾಗಿ ಜನಪ್ರತಿನಿಧಿಗಳ ಮೇಲೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ. ಯಾವೊಬ್ಬ ಜನಪ್ರತಿನಿಧಿಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುವುದಿಲ್ಲವೋ, ಸರಿಯಾಗಿ ತನ್ನ ಅಧಿಕಾರವನ್ನು ಚಲಾಯಿಸಿಕೊಂಡು ಹೋಗುವುದಿಲ್ಲವೋ ಅಂತ ಜನಪ್ರತಿನಿಧಿಯ ಮೇಲೆ ತಮ್ಮ ಅಂಕುಶವನ್ನು ಇಟ್ಕೊಂಡಿರ್ತಾರೆ. ಆಣೆಯನ್ನು ಪಳಗಿಸಬೇಕಾದ್ರೆ ಯಾವ ರೀತಿ ಅಂಕುಶ ಇರ್ತದಲ್ಲ, ಜನಪ್ರತಿನಿಧಿಗಳು ಯಾವುದೇ ರೀತಿಯ ಭ್ರಷ್ಟಾಚಾರ, ದುರಾಚಾರ, ಲಂಚ ಇಂಥ ಮೊದಲಾದವುಗಳ ಮೇಲೆ ತೊಡಗದಂತೆ ತಮ್ಮ ಒಂದು ಮುಷ್ಟಿಯನ್ನು ಇಟ್ಕೊಂಡಿರ್ತಾರೆ. ಯಾವ ಪ್ರತಿನಿಧಿ, ಯಾವೊಬ್ಬ ಶಾಸಕನಾಗಲಿ ಸಂಸದನಾಗಲಿ ಸರಿಯಾಗಿ ಕೆಲಸವನ್ನು ಮಾಡುವುದಿಲ್ಲವೋ ಅಂಥವರನ್ನ ಮುಂದೊಂದು ಚುನಾವಣೆಯಲ್ಲಿ ಸೋಲಿಸುವುದರ ಮೂಲಕ, ಅಧಿಕಾರದಿಂದ ಕೆಳಗಿಳಿಸುವುದರ ಮೂಲಕ ಜನರು ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೆ. ನೋಡಿ, ನಾವು ಹೋದ ಸಲ ಆಯ್ಕೆ ಮಾಡಿದ್ವಿ, ಆ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡಲಿಲ್ಲ, ಈ ಸಲ ವ್ಯಕ್ತಿ ಬೇರೆ ಆಯ್ಕೆ ಮಾಡಿದ್ವಿ. ನಿಮಗೆಲ್ಲ ಗೊತ್ತಾಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಇಲ್ಲಿ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಮಾಡಿದ್ರೆ ಜನರು ನೇರವಾಗಿ ಕೇಳ್ತಾರೆ, ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ, ನೀವು ಜನರಿಗಾಗಿ ಏನು ಮಾಡಿದ್ದೀರಿ, ಜನರಿಗಾಗಿ ಯಾವ ಕೆಲಸ ಮಾಡಿದ್ರಿ ಅನ್ನೋದನ್ನ ಕೇಳ್ತಾರೆ, ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ ಜನಪ್ರತಿನಿಧಿಗಳು. ಅದಕ್ಕಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಪ್ರತಿಯೊಂದು ವಿಚಾರವನ್ನು ಮಾಡಬೇಕಾದ್ರೆ, ತಿಳ್ಕೊಳ್ಬೇಕಾದ್ರೆ ಈ ಲಕ್ಷಣಗಳು ಬಹಳ. ಮತ್ತು ಮೂರನೇದಾಗಿ ರಾಜಕೀಯ ಪರಿಜ್ಞಾನ ಮೂಡಿಸ್ತದೆ. ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಬರ್ತದೆ, ರಾಜಕೀಯ ಹಕ್ಕು ಅಂತ ಬರ್ತದೆ. ಮತ ಚಲಾಯಿಸುವ ಹಕ್ಕು, ಸರ್ಕಾರವನ್ನು ಟೀಕಿಸುವ ಹಕ್ಕು, ಚುನಾವಣೆ ಸ್ಪರ್ಧಿಸುವ ಹಕ್ಕು, ಇಂಥ ರಾಜಕೀಯ ಪರಿಜ್ಞಾನ. ಇಲ್ಲೇ ಮತದಾನ ಮಾಡುವ ಮೂಲಕ ಸಾಮಾನ್ಯ ಪ್ರಜೆಗಳು ರಾಜಕೀಯದಲ್ಲಿ ಭಾಗವಹಿಸ್ತಾರೆ. ನಾವು ದಿನನಿತ್ಯ ಪೇಪರ್ ಓದ್ತೀವಿ. ಪೇಪರ್ ಓದಂದ್ರೆ ಯಾರ MLA, ಯಾವ ಸಂಸದ, ಯಾವ ಮಂತ್ರಿ ಏನು ಕೆಲಸ ಮಾಡ್ತಾ ಇದ್ದಾನೆ, ಜನರ ಮಧ್ಯೆ ಇದ್ದಾನೋ ಅಥವಾ ಜನರ ಬಿಟ್ಟು ದೂರ ಇದ್ದಾನೆ, ಇವತ್ತು ಅಧಿಕಾರದ ಆಸೆ. ಇವತ್ತು ಪರಿಜ್ಞಾನ ಬೇಕು ನಮಗೆ, ಎಲ್ಲ ರಾಜಕೀಯ ಪರಿಜ್ಞಾನ ಬೇಕು ನಮಗೆ. ರಾಜಕೀಯ ಪರಿಜ್ಞಾನ ಇರಲಿಲ್ಲ ಅಂದರೆ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ ರಾಜಕೀಯ ಪರಿಜ್ಞಾನ ಬೇಕು, ಜನರಾಗಿ ನೋಡಬೇಕು. ಇವತ್ತು ನೋಡಿ, ಯಾವುದೋ ಬೇಕು, ಒಂದು ಮಗು ಟಿವಿ ಮುಂದೆ ಕೂತಿರ್ತದೆ. ಒಂದು ಮಗು ಟಿವಿ ಮುಂದೆ ಕುಂತಾಗ ವಾರ್ತಾ ಹಚ್ತಾನೆ, ನ್ಯೂಸ್ ಹಚ್ತೀವಿ. ವಾರ್ತಾ ಹಚ್ಚಿದಾಗ ಮುಖ್ಯಾಂಶ ನೋಡುವಾಗ ಒಬ್ರು ಯಾರು ಬರ್ತಿರ್ತಾರೆ, ನರೇಂದ್ರ ಮೋದಿ ಅಂತ ಕರೀತಾರೆ. ಆ ಮಗುವಿಗೆ ನರೇಂದ್ರ ಮೋದಿ ಯಾರು ಅನ್ನೋದು ಗೊತ್ತಿದೆ, ರಾಷ್ಟ್ರಪತಿ ಯಾರು ಅನ್ನೋದು ಗೊತ್ತಿದೆ, ಮುಖ್ಯಮಂತ್ರಿ ಯಾರು ಅನ್ನೋದು ಗೊತ್ತಾಗ್ತದೆ. ಕಾರಣ ಟಿವಿ ನೋಡೋದ್ರ ಮುಖಾಂತರ, ಮಾಧ್ಯಮವನ್ನು ನೋಡೋದ್ರ ಮುಖಾಂತರ ರಾಜಕೀಯ ಪರಿಜ್ಞಾನವನ್ನು ಆ ಮಗು ಬೆಳೆಸಿಕೊಳ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ನಾವೆಲ್ಲವನ್ನು ತಿಳ್ಕೊಂಡಾಗ, ಅರ್ಥ ಮಾಡ್ಕೊಂಡಾಗ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅಂದಾಗ ಮಾತ್ರ ಸಾಕಾಗ್ತದೆ, ಇಲ್ಲಾಂದರೆ ಇಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳೇ
ಇಲ್ಲಿ ಪ್ರತಿಯೊಂದು ಜ್ಞಾನವಿಲ್ಲದಂಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡ್ತೇವೆ. ಅದರಲ್ಲಿ ಆ ಜ್ಞಾನವಿಲ್ಲದ ಅರಿಜ್ಞಾನವಿದ್ದಂಥ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ತೇವೆ. ಅಂಥವ್ರು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ಒಂದು ಮಾತು ಕೇಳಿದ ಪ್ರಕಾರ ಲಕ್ಷ್ಮೇಶ್ವರದಲ್ಲಿ ಓದಲು ಬರೆಯದ ವ್ಯಕ್ತಿಯನ್ನು MLA ಮಾಡಿದ್ರು ಅಂತ ನನಗೂ ಯಾರೋ ಹೇಳಿದ್ರು. ಅದು ಅವನು ಓದಲು ಬರಲಿಕ್ಕೆ ಬರೆದಿದ್ರು ಒಳ್ಳೆ ಕೆಲಸವನ್ನು ಮಾಡಿದ್ರು, ಒಳ್ಳೆ ಕೆಲಸವನ್ನು ಮಾಡಿದ್ರು. ಅಂಥವ್ರು ಇದ್ದಾರೆ, ಎಲ್ಲರೂ ತಿಳ್ಕೊಂಡವರು ಕೆಲಸವನ್ನು ಮಾಡದಿರ್ತಾರೆ. ಅದಕ್ಕೆ ಪರಿಜ್ಞಾನ ಒಂದು. ಮತ್ತು ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ. ಯಾಕಂದರೆ 18 ವರ್ಷ ವಯಸ್ಸಾದಂಥ ಪ್ರಜ್ಞಾವಂತ ಮತದಾರರು ಯೋಗ್ಯವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ. ಕಾರಣ ಇವರು ಓದಲು ಬರೆಯಲು ಬರತಕ್ಕಂಥ ಅಭ್ಯರ್ಥಿಗಳು ಪ್ರಜ್ಞಾವಂತರು. ಅದಕ್ಕಾಗಿ ಇಲ್ಲಿ ಪ್ರತಿಯೊಂದು ವಿಚಾರವನ್ನು ನೋಡಿದಾಗ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ಅದಕ್ಕಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಏನೇ ಯಾವುದೇ ಕೆಲಸ ಮಾಡೋದು ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಾಗ್ತದೆ. ಯಾಕಂದರೆ ಆ ಅಭ್ಯರ್ಥಿ ಜನಸೇವೆ ಮಾಡಲು ಅರ್ಹನಿದ್ದಾನೋ ಇಲ್ಲೋ, ಅರ್ಹತೆ ಇಲ್ಲೋ, ಅವನಲ್ಲಿ ಶೈಕ್ಷಣಿಕ ಮಟ್ಟ ಸರಿಯಾಗಿದೆ ಇಲ್ಲೋ, ರಾಜಕೀಯದ ಬಗ್ಗೆ ತಿಳುವಳಿಕೆ ಇಲ್ಲವೋ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ ಇವತ್ತೆಲ್ಲವನ್ನು ನೋಡಿದಾಗ ಎಲ್ಲವನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ವಿದ್ಯಾರ್ಥಿಗಳೇ ಏನಾಗ್ತದೆ ಅಂದರೆ ರಾಜಕೀಯ ಪರಿಜ್ಞಾನ ಮತ್ತು ಪರಿಜ್ಞಾನ ಮುಖಾಂತರ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಇನ್ನು ಐದನೇದಾಗಿ ಸಾರ್ವಜನಿಕರೊಂದಿಗೆ ಉತ್ತಮ ಸಂಪರ್ಕ. ಇಲ್ಲಿ ಯಾವುದೇ ಒಬ್ಬ ಶಾಸಕನಾಗಿರ್ಬೋದು, ಸಂಸದನಾಗಿರ್ಬೋದು, ಅವರು ಎಲ್ಲಿವರೆಗೂ ಜನರ ಜೊತೆಗೆ ಒಳ್ಳೆಯ ಸಂಬಂಧ ಹೊಂದಿರುತ್ತಾರೆಯೋ ಅಲ್ಲಿವರೆಗೂ ಅವರು ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಯಾವುದೇ ಒಬ್ಬ ಶಾಸಕನಾಗಲಿ ಸಂಸದನಾಗಲಿ ಜನರೊಂದಿಗೆ ಸರಿಯಾಗಿ ಸಂಪರ್ಕವನ್ನು ಹೊಂದದೇ ಇದ್ದರೆ ಅವರು ಅಧಿಕಾರವನ್ನು ಕಳೆದುಕೊಳ್ತಾರೆ. ಇವತ್ತು ಯಾರೋ ಒಬ್ಬರು MP ತಮ್ಮ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದು ಊರಿನ ಹೆಸರು ಗೊತ್ತಿರಲ್ಲ. ನಾನು ಕೇಳಿದ್ದು ಯಾರೊಬ್ಬರು ಸಾರ್ವಜನಿಕರು ಇಲ್ಲರಿ ನಮ್ಮ ಊರಿಗೆ ಬರ್ರಿ ಒಂದು ಸನ್ಮಾನ ಸಮಾರಂಭ ಇದೆ ಅಂತಂದಾಗ ಊರ ಹೆಸರು ಹೇಳಿದಾಗ ಗೊತ್ತಿಲ್ಲ. ಅವರು ಕರ್ಯಾಕ್ ಹೋದಾಗ ಹೇಳಿದ್ರಂತೆ ಇದು ಬೆಳಗಾವಿ ಜಿಲ್ಲೆಯ ಸುಡ್ಜಾನಹಳ್ಳಿಯಿಂದ ಯಾರಿಗೂ ಗೊತ್ತಿಲ್ಲ. ಅಷ್ಟು ನಾವು ಶಾಸಕರು ಆದಂಥವರು ಸಂಸದರಾದಂಥವರು ತನ್ನ ಮತಕ್ಷೇತ್ರ ಪ್ರತಿಯೊಂದು ಹಳ್ಳಿಯ ವಿಚಾರವನ್ನು ಹಳ್ಳಿಯನ್ನು ಗುರುತಿಸಿಕೊಂಡಿರಬೇಕು. ಅದಕ್ಕೆ ಅಲ್ಲಿ ಸಾರ್ವಜನಿಕರ ಜೊತೆಗೆ ಒಳ್ಳೆಯ ಸಂಬಂಧ ಹೊಂದಲಿಕ್ಕೆ ಆ ಶಾಸಕರು ಪ್ರಯತ್ನ ಪಡಬೇಕು, ಪ್ರಯತ್ನವಾದಿಯಾಗಿರಬೇಕು. ಮತ್ತೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಮೂಡಿಸುತ್ತದೆ. ಸಾರ್ವಜನಿಕ ಹಿತಾಸಕ್ತಿ ಮೂಡಿಸುವುದು. ಯಾಕಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಒಳ್ಳೆಯ ವೆಲ್ಫೇರ್ ಸ್ಟೇಟ್. ಇಂಡಿಯಾ ಇದು ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಷ್ಟ್ರ. ಒಂದು ದೇಶ ಕಲ್ಯಾಣ ರಾಷ್ಟ್ರವಾಗಿ ಮುಂದುವರಿಬೇಕಾದ್ರೆ, ಒಂದು ರಾಷ್ಟ್ರ ಕಲ್ಯಾಣ ರಾಷ್ಟ್ರವಾಗಿ ಮುಂದುವರಿಯಬೇಕಾದ್ರೆ ವ್ಯಕ್ತಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗಬೇಕು. ಅವ್ರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಯತ್ನ ಪಡಬೇಕು. ಆಹಾರ, ವಸತಿ, ವಿದ್ಯುತ್, ನೀರು, ಶಿಕ್ಷಣ, ಇಂಥವುಗಳ ಇನ್ನೂ ಮೊದಲಾದ ಮೂಲಭೂತ ಶಿಕ್ಷಣಗಳ ಬಗ್ಗೆ, ಮೂಲಭೂತ ಹಿತಾಸಕ್ತಿಯ ಅವಶ್ಯಕತೆಗಳ ಬಗ್ಗೆ ಅಭ್ಯರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಸಾರ್ವಜನಿಕ ಹಿತಾಸಕ್ತಿ ಏನು ಅವರು ಇವತ್ತು ನಾವು ನೋಡಿದ ಪಾಠ ಮಾಡ್ತಕ್ಕ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಕೃಷ್ಣಾ ನದಿಯ ನೆರೆಹಾವಳಿ, ಹಿಂದಿನ ಸಂದರ್ಭದಲ್ಲಿ ನಮ್ಮ ಮಲಪ್ರಭಾ ನದಿಯ ನೆರೆಹಾವಳಿ, ಆ ಅಣೆಕಟ್ಟಿನ ಕೆಳಭಾಗದಲ್ಲಿರ್ತಕ್ಕಂಥ ಜನರ ಹಳ್ಳಿಯ ಸಮಸ್ಯೆಗಳೇನೆನ್ನುವುದನ್ನು ಶಾಸಕರು ಸಂಸದರು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ಸ್ಥಳೀಯ ಸರ್ಕಾರ ಕೂಡ ಗಮನ ಹರಿಸಬೇಕು. ಜನಹಿತಾಸಕ್ತಿ ಇವತ್ತು ನೀರಿದೆ, ಕುಡಿಯೋಕ್ಕೆ ಯೋಗ್ಯವಿಲ್ಲ. ಆಹಾರ ಇದೆ, ಆಹಾರ ಸುರಕ್ಷತೆಗೆ ಯೋಗ್ಯವಿಲ್ಲ. ಬದುಕು ಕಷ್ಟವಾಗಿದೆ. ಇವತ್ತಿನ ಸಂದರ್ಭದಲ್ಲಿ ಕೊರೋನಾ ವೈರಸ್ ಒಂದು ಸಾಂಕ್ರಾಮಿಕ ರೋಗದಿಂದ ಜನರು ತಮ್ಮ ಜೀವನವನ್ನು ಮುನ್ನಡೆಸಿಕೊಂಡು ಹೋಗುವುದು, ಬದುಕುವುದು ಕಷ್ಟ ಸಾಧ್ಯವಾಗಿದೆ. ಅಂಥ ಸಂದರ್ಭದಲ್ಲಿ ಸರ್ಕಾರವಾಗಲಿ, ಅಭ್ಯರ್ಥಿಗಳು
ಸರಿಯಾಗಿ ಜನರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಪ್ರಜೆಗಳಿಗೆ ರಾಜಕೀಯ ಸ್ಫೂರ್ತಿ, ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು, ನಾನು MLA ಆಗಬೇಕು, ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಬೇಕು. ಒಬ್ಬ ವ್ಯಕ್ತಿ ನೋಡಿ, ನಿಮ್ಮ ಜೀವನದಲ್ಲಿ ಹೇಳ್ತೇನೆ, ಒಂದು ಕರಗತವಾದಂಥ ಜ್ಞಾನದ ಶಿಲೆಯಿಂದ ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯತ್ ಸದಸ್ಯನಾದರೆ ನಾನು TP ಆಗಬೇಕು, ತಾಲೂಕ್ ಪಂಚಾಯತಿ ಸದಸ್ಯನಾಗಬೇಕು, ತಾಲೂಕ್ ಪಂಚಾಯತಿ ಸದಸ್ಯನಾದರೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗಬೇಕು, ಜಿಲ್ಲಾ ಪಂಚಾಯತ್ ಅಂದರೆ MLA ಆಗಬೇಕು, MP ಆಗಬೇಕು. ನೋಡಿ, ರಾಜಕೀಯ ಸ್ಫೂರ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಸಹಿತ ನಾವು ರಾಜಕೀಯದಲ್ಲಿ ಭಾಗವಹಿಸಬೇಕು, ರಾಜಕೀಯದಲ್ಲಿ ಬೆಳಿಬೇಕಂತಕ್ಕಂಥ ವಿಚಾರವನ್ನು ತಿಳ್ಕೊಬೇಕಾಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರತಿಯೊಂದು ಕಾರ್ಯವನ್ನು ನೋಡಿದಾಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ. ಅದೇ ರೀತಿ ಜನರಲ್ಲಿ ರಾಜಕೀಯ ಆಸಕ್ತಿ ಮೂಡಿಸ್ತದೆ. ರಾಜಕೀಯ ಸ್ಫೂರ್ತಿ, ಆಸಕ್ತಿ. ನೋಡಿ, ಆಸಕ್ತಿ ನಾವು ದಿನನಿತ್ಯ ಏನಾದರೂ ಓದಬೇಕು, ಏನಾದರೂ ತಿಳ್ಕೊಳ್ಬೇಕು, ದೇಶದ ಬಗ್ಗೆ, ಜಗತ್ತಿನ ಬಗ್ಗೆ, ರಾಜಕೀಯ ವಿಚಾರಗಳನ್ನು ನಾವು ಪದವಿ ಕಾಲೇಜುಗಳಲ್ಲಿ ಕಂಪೇರಿಟಿವ್ ಗೌರ್ಮೆಂಟ್ ಅಂತ ತಿಳ್ಕೊಳ್ತೀವಿ. ತುಲನಾತ್ಮಕ ಸರ್ಕಾರಗಳು, ಬೇರೆ ಬೇರೆ ದೇಶಗಳ ಸರ್ಕಾರ ಪದ್ಧತಿ, ಲಕ್ಷಣ, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಕಾರ್ಯಚಟುವಟಿಕೆಯನ್ನು ತಿಳ್ಕೊಳ್ಬೇಕಾಗ್ತದೆ. ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳು. ಅದಕ್ಕಾಗಿ ಒಂದು ಆಸಕ್ತಿ ಇರಬೇಕು ಜನರಲ್ಲಿ, ಆ ಪ್ರತ್ಯಕ್ಷ ಚುನಾವಣೆ ಬಗ್ಗೆ ಆಸಕ್ತಿ ಇರಬೇಕು. ಅದೇ ರೀತಿ ಜನತೆಯ ಮೇಲೆ ಸರ್ಕಾರದ ಮೇಲೆ ಜನತೆ ನಿಯಂತ್ರಣ, ಸರ್ಕಾರದ ಮೇಲೆ ಜನತೆ ನಿಯಂತ್ರಣ ಇರ್ತದೆ. ನಾನು ಹೇಳಿದ್ದೇನೆ, ಮತದಾರರ ಮತ ಬಂದೂಕಿನಲ್ಲಿರ್ತಕ್ಕಂಥ ಬುಲೆಟ್ಗಿಂತ ಹೆಚ್ಚು ಪವರ್ಫುಲ್ ಆಗಿದೆ, ಶಕ್ತಿಯುತವಾಗಿದೆ ಅಂತಂದರೆ ಸರ್ಕಾರ ಯಾವುದೇ ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡೋದಿಲ್ಲವೋ ಅಂಥ ಸಂದರ್ಭದಲ್ಲಿ ಜನರು ಆ ಸರ್ಕಾರವನ್ನು ತಿರಸ್ಕರಿಸುವ ಮೂಲಕ ಮತ್ತೊಂದು ಸರ್ಕಾರವನ್ನು, ಇನ್ನೊಂದು ಪಕ್ಷ ಸರ್ಕಾರವನ್ನು ಹಸ್ತಕ್ಕೆ ತರ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ನೋಡಿದಾಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ, ಸರ್ಕಾರದ ಕಾರ್ಯಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡಾಗ ಅದು ಸಾಧ್ಯವಾಗ್ತದ ಅಂತಕ್ಕಂಥ ವಿಚಾರವನ್ನು ಸಹಿತ ನಾವು ತಿಳ್ಕೊಳ್ಬೇಕಾಗ್ತದೆ, ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ನೋಡಿದಾಗ, ಆ ಒಂದು ದೃಷ್ಟಿಯ ಮುಖಾಂತರ ಅರ್ಥ ಮಾಡಿಕೊಂಡಾಗ ನಾವು ಪ್ರತಿಯೊಂದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರತ್ಯಕ್ಷ ಚುನಾವಣೆ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾದದ್ದು. ಮತ್ತು ಇಲ್ಲಿ ಇದು 6 ತಿಂಗಳಿಗೂ ಬರ್ತದೆ, ವಾರ್ಷಿಕಕ್ಕೂ ಬರ್ಬೋದು, ಪ್ರಿಪರೇಟರಿ ಎಕ್ಸಾಮ್ಗೂ ಬರ್ಬೋದು ಪರೀಕ್ಷಾ ದೃಷ್ಟಿಯಿಂದ. ಯಾಕಂದರೆ ನೀವು ಪರೀಕ್ಷಾ ದೃಷ್ಟಿಯಿಂದ ಪ್ರಿಪ್ರೇಷನ್ ಆಗಬೇಕಾದ್ರೆ ಇಲ್ಲಿ ಡೆಫಿನೇಷನ್, ವಾಕ್ಯ ಮತ್ತು ಲಕ್ಷಣಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು. 5 ಅಂಕಗಳಿಗೆ ಕೇಳಿದರೆ ಇದನ್ನು ಪೀಠಿಕಾ ರೂಪದಲ್ಲಿ ಈ ಡೆಫಿನೇಷನ್ ವಾಕ್ಯವನ್ನು ಬರೆಯೋದು, ಈ ವಾಕ್ಯವನ್ನು ಬರೆದ ನಂತರ ಲಕ್ಷಣಗಳು ಬಂದರೆ 5 ಅಂಕಗಳು ಖಂಡಿತವಾಗಿಯೂ ನೀವು ಬರ್ತಾವೆ. ಅದಕ್ಕೆ ಈ ಪೀಠಿಕೆ ಮತ್ತು ಲಕ್ಷಣಗಳು ಬರೋದ್ರ ಸಮಾರೋಪ. ನೀವೇನು ಹೇಳಿದೆ, ನೀವು ಉತ್ತರವನ್ನು ಏನು ಬರದೆ ಹೇಗೆ ಯಾವ ಉತ್ತರವನ್ನು ಬರದೆ ಅನ್ನೋದನ್ನು ಸಮಾರೋಪದಲ್ಲಿ ತೋರಿಸ್ಬಿಟ್ರೆ ನಿಮಗೆ 5 ಅಂಕದ ಪ್ರಶ್ನೆ, 5 ಕ್ವಶ್ಚನ್ ಅನ್ನೋದನ್ನು ನೀವು ತಿಳ್ಕೊಳ್ಳೋಣ. 5 ಅಂಕದ ಪ್ರಶ್ನೆ ಅಂದರೆ ಈಗ 5 ಅಂಕದ ಪ್ರಶ್ನೆ ಅಂತ ಬಂದಾಗ ಇದನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಂದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತ ವಿಚಾರವನ್ನು ಇಟ್ಕೊಂಡು, ಗಮನದಲ್ಲಿ ಇಟ್ಕೊಂಡು, ಇವತ್ತು ನೀವು ಇದರ ಒಂದು ನಾವು ಹೇಳಿದಾಗ ಮೊದಲನೇ ಪಾಠದಲ್ಲಿ, ಈ 2ನೇ ಪಾಠದಲ್ಲಿ ಬರ್ತಕ್ಕಂಥ ನೀವೇ ವಿಡಿಯೋ ನೋಡಿ, ಇದನ್ನು ನೋಡಿ ಯೂಟ್ಯೂಬ್ನಲ್ಲಿ ಯಾರು ನೋಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನೋಡಿ ಈ ಲಕ್ಷಣಗಳನ್ನು ಕಡ್ಡಾಯವಾಗಿ ಬರೀಬೇಕು. ನಾನು ಪ್ರಶ್ನೆ ಪತ್ರವನ್ನು ಡೌನ್ಲೋಡ್ ಮಾಡಿದ್ದೇನೆ, ನಿಮಗೆ ಗ್ರೂಪಿಗೆ ಹಾಕಿದ್ದೇನೆ. ಇದನ್ನು ನೀವು ನಿಮ್ಮದೇ ಆದ ನೋಟ್ಸನ್ನು ಮಾಡಿಕೊಂಡು ಪರೀಕ್ಷಾ ದೃಷ್ಟಿಯಿಂದ ತಯಾರಿರಬೇಕು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ ನಂತರ ಇದು ಸಾಧ್ಯ ಆಗ್ತದೆ. ಅದಕ್ಕೆ ಈ ಒಂದು ವ್ಯವಸ್ಥೆ, ಈ ಒಂದು ಪ್ರತ್ಯಕ್ಷ ಚುನಾವಣೆಯ ಪ್ರಕಾರ ನೋಡಿದ್ವಿ. ಮುಂದಿನದಾಗಿ ಪರೋಕ್ಷ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆ ವಿಧಗಳ ಕುರಿತು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಮುಂದಿನ ಒಂದು